ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಗದೀಶ್ ಶೆಟ್ಟರ್ ಔಟ್ ಬೆನ್ನಲ್ಲೇ ಡಿಕೆ ಬಿಗ್ ಅನೌನ್ಸ್ಮೆಂಟ್. ಸಿಡಿದು ಕೆಂಡವಾದ ಸಿದ್ದು ಬಣ. ಕೈಪಾಳ್ಯದಲ್ಲಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಮಹತ್ವದ ಬೆಳವಣಿಗೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಡಿ ಕೆ ಶಿವಕುಮಾರ್ ಅವರು ಜಗದೀಶ್ ಶೆಟ್ಟರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದು ನೋಡಿದ್ದೀವಿ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸಿಟ್ಟಾಗಿದೆ. ಯಾಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಶೆಟ್ಟರ್ನ? ಯಾಕೆ ಪ್ರಯತ್ನ ಆಗಲಿಲ್ಲ? ಇನ್ಫ್ಯಾಕ್ಟ್ ಅವರು ಹೊರಟೇ ಬಿಡುತ್ತಾರೆ, ಸುಳಿವಿತ್ತು, ಬಟ್ ಹೊರಟೇ ಬಿಟ್ಟರು ಅನ್ನುವಂಥ ಖಚಿತವಾದ ಮಾಹಿತಿಯನ್ನು ಪಡ್ಕೊಳ್ಳುವಲ್ಲೂ ಕೈಪಡೆ ವಿಫಲವಾಯ್ತಾ? ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ವಾ? ಖರ್ಗೆ ಅವ್ರು ನೇರವಾಗಿ ಡಿ ಕೆ ಸಂದೇಶ ಕೊಟ್ಟಿದ್ದನ್ನು ನೋಡಿದ್ವಿ. ಎಂಥವ್ರು ಬರ್ತಾರೆ ಅನ್ನೋದನ್ನು ಯೋಚನೆ ಮಾಡಿ ಅವರ ಹಿನ್ನೆಲೆ ಸರಿಯಾಗಿ ಅಳೆದು ತೂಗಿ ತಗೊಳ್ಳಿ, ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಮ್ಯಾಚ್ ಆಗುವಂಥವ್ರನ್ನ ಮಾತ್ರ ಸೇರಿಸ್ಕೊಳ್ಳಿ ಅಂತೆಲ್ಲ ಕೊಟ್ಟಕ್ಕಿದ್ರು. ಇದೆಲ್ಲ ನೋಡ್ತಾ ಇದ್ದೀವಿ. ಶೆಟ್ಟರ್ ಎಕ್ಸಿಟ್ ಬೆನ್ನಲ್ಲೇ ಹೈಕಮಾಂಡ್ ಸಿಟ್ಟಾಗಿರೋದು, ಸೌದಿ ಅವ್ರನ್ನ ಉಳಿಸ್ಕೊಳ್ಳೋ ಟಾಸ್ಕ್ ಕೊಟ್ಟಿರೋದು ಎಲ್ಲ. ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಅದು ಸಿದ್ದು ಬಣದ ಕಣ್ಣು ಕೆಂಪು ಮಾಡಿರೋದು. ಏನಪ್ಪ ಅಂತ ಕೇಳಿದ್ರೆ, MLC ಸ್ಥಾನ ಶೆಟ್ಟರಿಗೆ ಬಿಟ್ಟಿರೋದ್ರಿಂದ ತೆರವಾಗಿರುವ MLC ಸ್ಥಾನವನ್ನು ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಿಸ್ತೀನಿ ನಾನು ಅಂತ ಅನೌನ್ಸ್ ಮಾಡಿಬಿಟ್ಟಿರೋದು. ಈಗ ನಿಗಮ ಮಂಡಳಿ ಕಿಡಿ ಹೊತ್ತುಕೊಂಡಿದೆ. ಒಂದ್ಸಲ ಪಟ್ಟಿ ಫೈನಲ್ ಆಯಿತು ಅಂತಾರೆ, ಶಾಸಕರಿಗೆ ಕಾರ್ಯಕರ್ತರಿಗೆ ಇಷ್ಟಿಷ್ಟು ಅಂತ ಅದು ಲೀಕ್ ಆಗುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಆಗುತ್ತೆ. ಅದು ಆಕ್ರೋಶಕ್ಕೆ ಕಾರಣವಾಗಿ ಮತ್ತೆ ಅದರಲ್ಲಿ ಬದಲಾವಣೆ, ಹೆಸರು ಸೇರಿಸೋದು, ತೆಗೆಯೋದು. ಖರ್ಗೆ ಅವರೇ ಈಗ ಕರ್ನಾಟಕ ನಾಯಕರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ. ನಿಗಮ ಮಂಡಳಿ ಅಂತಿಮಗೊಳಿಸೋ ನಿಟ್ಟಿನಲ್ಲಿ ಸಚಿವರುಗಳೆಲ್ಲ ಸಿಡ್ದೆದ್ದಿದ್ದಾರೆ. ನೋಡಿದ್ದೀವಿ ಬೆಳವಣಿಗೆ. ಪರಮೇಶ್ವರ್ ಅವರ ಓಪನ್ ಸ್ಟೇಟ್ಮೆಂಟ್, ನಮ್ಮನ್ನು ಯಾರೂ ಕೇಳಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೊಡಬೇಕು, ಯಾರು ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಅಭಿಪ್ರಾಯ ಬಿಟ್ಟು ಯಾರೋ ಕೂತ್ಕೊಂಡು ನಿರ್ಧಾರ ಮಾಡೋಕ್ಕಾಗತ್ತಾ ಅನ್ನೋ ರಿಯಾಕ್ಷನ್. ರಾಜಣ್ಣವರು, ನಾವೇನು ಗುಲಾಮ್ರಲ್ಲ, ಇಲ್ಲಿ ಎಲ್ಲ ನೀವೇ ಕಂಟ್ರೋಲ್ ಮಾಡ್ತೀರ ಅಂದ್ರೆ ನೀವೇ CM ಆಗಿ ಹೈಕಮಾಂಡ್ಗೆ ಸೆಡ್ಡು, ಅವ್ರ ವಿರುದ್ಧ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋ ಮಟ್ಟಿಗೀಗ ಆಕ್ರೋಶ ವ್ಯಕ್ತವಾಗ್ತಿದೆ. ಡಿ ಕೆ ಸಿಟ್ಟಾಗಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಸಿದ್ದು ಬಣದ ನಾಯಕರು ಎಂಥೆಂಥ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಗಮನಿಸ್ತಿದ್ದೀವಿ ನಾವು. ಹೈಕಮಾಂಡ್ ನಾಯಕರನ್ನು ಕೇರ್ ಮಾಡದ ಮಟ್ಟಿಗೆ ನಿಗಮ ಮಂಡಳಿ ವಿಚಾರದಲ್ಲಿ ನಮ್ಮನ್ನು ಕೇಳದೆ ಹೆಂಗೆ ಮಾಡಿದ್ರಿ? ಸತೀಶ್ ಜಾರಕಿಹೊಳಿ ಅವರು ಅದೇ ರಿಯಾಕ್ಷನ್. ಏನು ಹೇಳ್ತಿದ್ದಾರೆ? ಎಲ್ಲರೂ ಹೇಳ್ತಿರೋದಿಷ್ಟೇ, ಡಿ ಕೆ ಶಿವಕುಮಾರ್ ಅವರೇ ಹಾಗಾದರೆ KPCC ಅಧ್ಯಕ್ಷ ಅನ್ನೋ ಕಾರಣಕ್ಕೆ ತನಗೆ ಬೇಕಾದ ಆಯ್ಕೆ ಮಾಡಿ ಕಳಿಸ್ಕೊಡ್ತಾರೆ ಅಂದರೆ ನಾವು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಬೇಕಾ? ನಮ್ಮ ಮಾತಿಗೆ ಬೆಲೆ ಇಲ್ವಾ? ಹಾಗಾದರೆ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನು ಕೇಳ್ತೀರಿ ಅಂದರೆ ನಾವು ಹೇಳಿದ್ದನ್ನು ಯಾಕೆ ಕೇಳೋಲ್ಲ ಅನ್ನೋ ರೀತಿಯಲ್ಲಿ ರೊಚ್ಚಿಗೆದ್ದಿದ್ದಾರೆ. ಈಗ ಸಿದ್ದು ಬಣದ ಪ್ರಭಾವಿ ನಾಯಕರು ಹೈಕಮಾಂಡ್ಗೆ ಎಂಥ ಸಂದೇಶ ಕೊಟ್ಟಿದ್ದಾರೆ ಅಂದರೆ, ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಿರೋದೀಗ. ಸುರ್ಜೇವಾಲಾ, ಡಿ ಕೆ ಶಿವಕುಮಾರ್ ಎಲ್ಲ ಸೇರಿಕೊಂಡು ಸಚಿವರುಗಳನ್ನು ಲೋಕಸಭೆಗೆ ನಿಲ್ಲಿಸೋಕೆ ಮುಂದಾಗ್ತಿದ್ದಾರಲ್ಲ. ಕಡ್ಡಾಯವಾಗಿ ಸರ್ವೆ ರಿಪೋರ್ಟ್ ಎಲ್ಲಿ ನಮ್ಗೆ ಅಭ್ಯರ್ಥಿ ಕೊರತೆ ಅಂತ ಬರುತ್ತೋ ಅಲ್ಲಿ ಸಚಿವರುಗಳೇ ಇಳಿಬೇಕು, ಇಲ್ಲ ತಲೆದಂಡ, ಸೋತ್ರು ತಲೆದಂಡ. ಇದೆಲ್ಲ ಎಚ್ಚರಿಕೆ ಕೊಡ್ತಿರೋದು ಪಿತ್ತನೆತ್ತಿಗೆ ಇರುವಂತೆ ಮಾಡಿದೆ ಪ್ರಭಾವಿ ಸಚಿವರುಗಳಿಗೆ. ಈ ನಿಟ್ಟಿನಲ್ಲಿ ಇಂಥದ್ದೆಲ್ಲ ಹೇಳೋಕೆ ಬರಬೇಡಿ, ನಾವು ಜನರಿಂದ ಆಯ್ಕೆಯಾಗಿ ಬಂದು ಶಾಸಕರಾಗಿ ಮಂತ್ರಿಗಳಾಗಿರೋದು, ಈ ರೀತಿಯೆಲ್ಲ ಬೆದರಿಸೋಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಈಗ ಹೈಕಮಾಂಡ್ಗೆ ಸಂದೇಶ ಕೊಟ್ಟು ಅಭಿಪ್ರಾಯ ಸಂಗ್ರಹನೇ ನಡೆದು ಹೋಗಲಿ ಅನ್ನೋ ಮಟ್ಟಿಗೆ ಸೆಡ್ ಹೊಡೆದಿದ್ದಾರೆ. ಸೊ ನಾಳೆ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಮಾತಿಗೆ ನೀವು ತಾಳ ಹಾಕ್ತಾ ಹೋದರೆ ನಾವು ಯಾವ ದಾರಿ ಹಿಡಿಯೋಕ್ಕೂ ರೆಡಿ ಅನ್ನುವ ಬಿಗ್ ಮೆಸೇಜ್. ನಾಳೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಬಿಟ್ಟುಕೊಡಿ, ಅಧಿಕಾರ ಹಂಚಿಕೆ ಅನ್ನೋ ಟೈಮ್ ಬಂದರೆ ನಾವು ಏನು ಮಾಡ್ತೀವಿ ಅನ್ನೋದರ ಆ ಟ್ರೇಲರ್ ಬಿಟ್ಟಂಗಿದೆ. ನಿಗಮ ಮಂಡಳಿ ಬೆಳವಣಿಗೆಯಲ್ಲಿ ಓಪನ್ ಆಗಿ ನಾವು ನಿಮ್ಮ ಗುಲಾಮರಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿರೋದು ಹೈಕಮಾಂಡ್ಗೆ. ಈ ರೀತಿ ಮೊದಲ ಬಾರಿಗೆ ಸಿದ್ದು ಟೀಮ್ ಸೆಡ್ ಹೊಡೆದಿದೆ. ಅದು ಒಂದು ಕಡೆ. ನಿಗಮ ಮಂಡಳಿ ಪಟ್ಟಿ ಔಟ್ ಆಗಿದೆ ಈಗ ಫೈನಲಿ. 32 ಶಾಸಕರು, 39 ಕಾರ್ಯಕರ್ತರು ಅಂತ ಅಂದುಕೊಂಡಂತೆ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರು ಶಾಸಕರಿಗೆ ಸಮನಾಗಿ ಸಿಗಲೇಬೇಕು ಅಂತ ಪಟ್ಟು ಹಿಡಿದು ಗೆದ್ದು ಬಿಟ್ಟಿದ್ದಾರೆ. ಇದೇ ವಿಚಾರದಲ್ಲಲ್ವ ಡಿಫ್ರೆನ್ಸ್ ಬಂದಿತ್ತು. ಮೊದಲ ಹಂತದಲ್ಲಿ ಶಾಸಕರಿಗೆ ಅನ್ನೋ ಥರ ಇದ್ದಿತ್ತು, ಕೊನೆಗೆ ಹೈಕಮಾಂಡ್ ಮುಂದೆ ಕಾರ್ಯಕರ್ತರಿಗೆ ಕೊಡಲೇಬೇಕಾದ ಅನಿವಾರ್ಯತೆಯನ್ನು ಇಟ್ಟು ತನ್ನ ಟೀಮನ್ನು ಸ್ಟ್ರಾಂಗ್ ಮಾಡಿಕೊಳ್ಳೋ ಹಠಕ್ಕೆ ಬಿದ್ದರು ಡಿ ಕೆ. ಈಗ ಅದರಂತೆ ಆಗಿದೆ. ತನ್ನ ಆಪ್ತರಿಗೆ ಒಳ್ಳೆ ನಿಗಮ ಮಂಡಳಿ ಕೊಡಿಸಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತ ಶಾಸಕರಿಗೆ ಸ್ಥಾನಮಾನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಲೆಕ್ಕವೂ ಪಕ್ಕ ಆಗಿದೆ. MLCನೂ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಈಗ ಶೆಟ್ಟರ್ ತೆರವಾಗ್ತಾ ಇದ್ದ ಹಾಗೆ ಅಲ್ಲಿ ಕಾರ್ಯಕರ್ತನನ್ನು ಕೂರಿಸ್ತೀನಿ ಅಂತ. ಇಂತಹ ಅನೌನ್ಸ್ಮೆಂಟ್ಗಳಿವೆಯಲ್ಲ ಅಥವಾ ನಿರ್ಧಾರಗಳನ್ನು ಏಕಪಕ್ಷೀಯವಾಗಿ ತೊಗೊಂಡ್ಬಿಡ್ತಾರೆ. ಯಾರನ್ನು ಕೇಳಿದ್ರು ಇವರು? ಎಲ್ಲರನ್ನು ವಿಶ್ವಾಸಕ್ಕೆ ತೊಗೊಂಡ್ರ?
ಹಾಗಾದರೆ ಇವ್ರ ನಿರ್ಧಾರವೇ ಅಂತಿಮನ ನಮ್ಮ ಮೇಲೆ ಹೇರಲ್ಪಡುತ್ತಾ ಎಲ್ಲವೂ ಅನ್ನೋ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ಮಾತ್ರ ಡೋಂಟ್ ಕೇರ್ ಅಂತ ಹೆಜ್ಜೆ ಮುಂದಕ್ಕಿಡ್ತಾನೇ ಇದ್ದಾರೆ. ಇದು ಈಗ ಕಾಂಗ್ರೆಸ್ನಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಎಲೆಕ್ಷನ್ ಹೊಸ್ತಿಲಲ್ಲಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.